ಹಬ್ಬದ ದಿನ ಈ ವಸ್ತುಗಳನ್ನು ದಾನ ಮಾಡಿದರೆ ಸಂಪತ್ತು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ. ನಾಳೆ ಮಹಾಶಿವರಾತ್ರಿ ಆಚರಣೆ ನಡೆಯಲಿದೆ. ಇದು ಶಿವಭಕ್ತರಿಗೆ ಬಹಳ ವಿಶೇಷವಾಗಿದ್ದು, ಶಿವನ ಆರಾಧನೆ ಮಾಡಿದರೆ ಬಹಳಷ್ಟು ಪ್ರಯೋಜನಗಳು ಸಿಗುತ್ತದೆ. ಇನ್ನು ಈ ಮಹಾಶಿವರಾತ್ರಿಯಂದು ಕೆಲ ವಸ್ತುಗಳನ್ನು ಶಿವನಿಗೆ ಅರ್ಪಣೆ ಮಾಡಿದರೆ ಒಳ್ಳೆಯ ಫಲಗಳು ಸಿಗುತ್ತವೆ. ಹಾಗೂ ಈ ದಿನ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮೂಲಕ ತಿಳಿಯೋಣ. ಈ ದಿನ ನಾವು ಅನೇಕ ವಸ್ತುಗಳನ್ನು ದಾನ ಮಾಡಬೇಕು ಎನ್ನಲಾಗುತ್ತದೆ. ಈ ದಿನ ದಾನ ಮಾಡಲು ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಇದು ಜ್ಯೋತಿಷ್ಯ ಮಹತ್ವವನ್ನು ಸಹ ಹೊಂದಿದೆ. ಈ ವರ್ಷ ಮಹಾಶಿವರಾತ್ರಿಯಂದು ಕೆಲವು ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಎಂದು ವಿದ್ವಾಂಸರು ಹೇಳುತ್ತಾರೆ. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಹಣಕಾಸಿನ ತೊಂದರೆಗಳಿಂದ ಪರಿಹಾರ ಪಡೆಯಬಹುದು. ಹಾಗಾದರೆ ಈ ದಿನ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಎಂಬುದು ಇಲ್ಲಿದೆ ನೋಡಿ. 1. ತುಪ್ಪ. ಈ ಮಹಾಶಿವರಾತ್ರಿಯಂದು ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸಿದರೆ ಬಹಳ ಒಳ್ಳೆಯದು ಎನ್ನಲಾಗುತ್ತದೆ. ಅಲ್ಲದೆ ಈ ಮಹಾಶಿವರಾತ್ರಿಯಂದು ತುಪ್ಪವನ್ನು ದಾನ ಮಾಡಿದರೆ ಮನೆಯಲ್ಲಿನ ಎಲ್ಲ ಹಣಕಾಸಿನ ತೊಂದರೆಗಳು ದೂರವಾಗುತ್ತವೆ ಮತ್ತು ನಕಾರಾತ್ಮಕ ಶಕ್ತಿಗಳು ಸಹ ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಬರಬೇಕು ಎಂದರೆ ತಪ್ಪದೆ ತುಪ್ಪವನ್ನು ದಾನ ಮಾಡಿ. 2. ಹಾಲು. ನಾವು ಮಹಾಶಿವರಾತ್ರಿಯಂದು ಹಾಲನ್ನು ದಾನ ಮಾಡಬೇಕು ಎನ್ನಲಾಗುತ್ತದೆ. ಅಗತ್ಯವಿರುವವರಿಗೆ ಹಾಗೂ ಬಡವರಿಗೆ ಹಾಲನ್ನು ದಾನ ಮಾಡಿದರೆ ನಿಮ್ಮ ಸಾಲದ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಇದರ ಜೊತೆಗೆ ನೀವು ಈ ದಿನ ಶಿವಲಿಂಗಕ್ಕೆ ಹಾಲನ್ನು ಅರ್ಪಣೆ ಮಾಡಬೇಕು. ನೀವು ಯಾರಿಂದಲಾದರೂ ಹಣ ಪಡೆದು ಮರಳಿ ನೀಡಲು ಕಷ್ಟಪಡುತ್ತಿದ್ದರೆ ಈ ಪರಿಹಾರ ಮಾಡುವುದರಿಂದ ನಿಮ್ಮ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ. 3. ಎಳ್ಳು. ನೀವು ಮಹಾಶಿವರಾತ್ರಿಯಂದು ಎಳ್ಳನ್ನು ದಾನ ಮಾಡಬೇಕು ಮತ್ತು ಅದರ ಜೊತೆಗೆ ಶಿವಲಿಂಗದ ಮೇಲೆ ಅರ್ಪಿಸಬೇಕು. ಏಕೆಂದರೆ ಇದು ಪಿತೃದೋಷವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಜಾತಕದಲ್ಲಿ ಬೇರೆ ಯಾವುದಾದರೂ ಗ್ರಹದೋಷ ಇದ್ದರೆ ಅದಕ್ಕೆ ಸಹ ಈ ಕಪ್ಪು ಎಳ್ಳು ಪರಿಹಾರ ನೀಡುತ್ತದೆ. ನೀವು ಗ್ರಹಗಳ ದುಷ್ಟ ಪರಿಣಾಮವನ್ನು ಕಡಿಮೆ ಮಾಡಲು ಕಪ್ಪು ಎಳ್ಳನ್ನು ದಾನ ಮಾಡಬಹುದು. ಅಲ್ಲದೆ ಇದರಿಂದ ನಿಮ್ಮ ಬಾಕಿ ಉಳಿದಿರುವ ಕಾರ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ. 4. ಬಟ್ಟೆ. ಸಾಲ ಮತ್ತು ಇತರ ಆರ್ಥಿಕ ತೊಂದರೆಗಳು ಎಲ್ಲರನ್ನೂ ಕಾಡುತ್ತದೆ. ಆದರೆ ಅದಕ್ಕೆ ಪರಿಹಾರ ಶಿವರಾತ್ರಿಯಂದು ಪಡೆಯಬಹುದು. ನೀವು ಈ ದಿನ ಬಟ್ಟೆಯನ್ನು ದಾನ ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತದೆ. ಜಾತಕದಲ್ಲಿ ಯಾವುದಾದರೂ ಸಮಸ್ಯೆ ಇದ್ದರೆ ಮಹಾಶಿವರಾತ್ರಿಯಂದು ವಸ್ತುಗಳನ್ನು ದಾನ ಮಾಡಲು ಸಲಹೆ ನೀಡಲಾಗುತ್ತದೆ. ಹೀಗೆ ಮಾಡಿದರೆ ಶಿವನ ಕೃಪೆಯಿಂದ ನಿಮಗೆ ಆರ್ಥಿಕ ಪ್ರಗತಿ ಸಿಗುತ್ತದೆ. ದೇಣಿಗೆ. ಹಬ್ಬದ ದಿನ ನೀವು ಹಣವನ್ನು ದಾನ ಮಾಡುವುದರಿಂದ ಬಹಳಷ್ಟು ಲಾಭಗಳನ್ನು ಪಡೆಯಬಹುದು. ಶಿವರಾತ್ರಿಯಂದು ಬಡವರಿಗೆ ಹಾಗೂ ಕಷ್ಟದಲ್ಲಿ ಇರುವವರಿಗೆ ನೀವು ನಿಮ್ಮ ಕೈಲಾದಷ್ಟು ಹಣವನ್ನು ದಾನ ಮಾಡುವುದರಿಂದ ಅಥವಾ ಯಾರಿಗಾದರೂ ಬೇರೆ ರೀತಿ ಸಹಾಯ ಮಾಡುವುದರಿಂದ ಶಿವನ ಕೃಪೆಗೆ ಪಾತ್ರರಾಗಬಹುದು. ಈ ರೀತಿ ದಾನ ಮಾಡುವುದರಿಂದ ನಿಮಗೆ ಮಾನಸಿಕ ಶಾಂತಿ ಸಹ ಸಿಗುತ್ತದೆ. ಇನ್ನು ನಿಮ್ಮ ಜಾತಕದಲ್ಲಿ ಚಂದ್ರನ ದೋಷವಿದ್ದರೆ ಈ ದಿನ ಪರಿಹಾರ ಪಡೆಯಬಹುದು. ಶಿವರಾತ್ರಿಯ ದಿನ ರಾತ್ರಿ ಚಂದ್ರನನ್ನು ನೋಡುತ್ತಾ ಹಾಲನ್ನು ಅಭಿಷೇಕ ಮಾಡಿ. ಅದರ ಜೊತೆಗೆ ಶಿವನಿಗೆ ಸಹ ಸಂಜೆ ಹಾಲನ್ನು ಅರ್ಪಣೆ ಮಾಡಿ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.